ಕ್ಯಾಂಡಿ ತಿನ್ನುವಾಗ ಗಂಟಲಲ್ಲಿ ಸಿಲುಕಿ ಜೀವನ್ಮರಣ ಹೋರಾಟ. ಮಗುವಿಗೆ ಮರುಜನ್ಮ ನೀಡಿದ್ದಾರೆ ಕೆಎಂಸಿ ಆಸ್ಪತ್ರೆ ಮತ್ತೆ ವೈದ್ಯರುಗಳ ತಂಡ. ಚಾರ್ಮಾಡಿಯ ಕಕ್ಕೆಂಜೆ ಶ್ರೀಕೃಷ್ಣ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆ. ಕ್ಯಾಂಡಿ ಸಿಲುಕಿ ಉಸಿರಾಟದ ತೊಂದರೆಯನ್ನ ಮಗು ಅನುಭವಿಸ್ತಾ ಇತ್ತು. ಗಂಟಲಲ್ಲಿದ್ದಂತಹ ಕ್ಯಾಂಡಿಯನ್ನ ಯಶಸ್ವಿಯಾಗಿ ಹೊರತೆಗೆದಿದ್ದಾರೆ ವೈದ್ಯರು. ಕ್ಯಾಂಡಿ ತಿನ್ನುವಂಥ ಸಂದರ್ಭ ಜೀವನ್ಮರಣ ಹೋರಾಟವನ್ನು ಮಗು ನಡೆಸ್ತಾ ಇತ್ತು. ಅಂದರೆ ಕ್ಯಾಂಡಿ ತಿನ್ನುವಾಗ ಆದಂತಹ ಅವಘಡ. ಈ ಸಂದರ್ಭ ಮಗುವನ್ನು ಚಾರ್ಮಾಡಿಯಲ್ಲಿರುವಂತಹ ಕಕ್ಕಿಂಜೆ ಶ್ರೀಕೃಷ್ಣ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಆವಾಗ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್, ಕೆಎಂಸಿ ಆಸ್ಪತ್ರೆಯ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ವೈದ್ಯರ ತಂಡ ಇತ್ತು. ಮಗುವನ್ನು ಯಾವಾಗ ಆಸ್ಪತ್ರೆಗೆ ಕರೆದುಕೊಂಡು ಬಂದರು ನೋಡಿ, ಆ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟು ಆ ಮಗುವನ್ನು ಉಳಿಸಿದ್ದಾರೆ. ಈಗ ಆ ವೈದ್ಯರ ತಂಡಕ್ಕೆ ಸಾರ್ವಜನಿಕ ವಲಯದಿಂದ ಶ್ಲಾಘನೆಗಳ ಮಹಾಪುರವೇ ಹರಿದು ಬರ್ತಾ ಇದೆ. ಎಲ್ಲರೂ ಕೂಡ ಒಂದು ಅಭಿಮಾನವನ್ನು ಪಡಿಸ್ತಾ ಇದ್ದಾರೆ. ಯಾಕಂತೇಳಿದರೆ ಎಲ್ಲಾದರೂ ಹೆಚ್ಚು ಕಮ್ಮಿ ಆಗ್ತಾ ಇದ್ರೆ ಆ ಮಗು ಪ್ರಾಣವನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಇತ್ತು. ಆ ಮಗುವನ್ನು ಮರೆತೇ ಬಿಡಬೇಕಾದಂತಹ ಒಂದು ಪರಿಸ್ಥಿತಿ ಬಂದೊರಗಿತ್ತು. ಆ ಸಂದರ್ಭ ಮಗುವನ್ನು ಚಾರ್ಮಾಡಿಯ ಕಕ್ಕಿಂಜೆಯಲ್ಲಿರುವಂತಹ ಶ್ರೀಕೃಷ್ಣ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದ ಸಂದರ್ಭ ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ತುರ್ತು ವಿಭಾಗ ಇದೆಯಲ್ಲ, ತುರ್ತು ಚಿಕಿತ್ಸಾ ವಿಭಾಗ, ಕೆಎಂಸಿ ಒಂದು ವಿಂಗಲ್ಲಿ ಕಾರ್ಯಾಚರಿಸ್ತಾ ಇರುವಂಥದ್ದು ಸಂದರ್ಭ ಬಂದಿದ್ದಾರೆ. ಬಂದಂಥ ಸಂದರ್ಭ ಮಗುವನ್ನು ಬದುಕಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಮಗುವಿಗೆ ಚಿಕಿತ್ಸೆಯನ್ನು ನೀಡಿ ಮಗುವನ್ನು ಪ್ರಾಣಾಪಾಯದಿಂದ ಪಾರು ಮಾಡಿದ್ದಾರೆ. ಶ್ರೀಕೃಷ್ಣ ಆಸ್ಪತ್ರೆಯ ಕೆಎಂಸಿ ವೈದ್ಯರು ಈ ಮಗುವಿಗೆ ಮರುಜನ್ಮವನ್ನು ನೀಡಿರುವಂಥದ್ದು. ಅಂದರೆ ಆಸ್ಪತ್ರೆಗೆ ಮಗುವನ್ನು ಯಾವಾಗ ಕರೆತಂದ್ರು ನೋಡಿ, ಮಗು ಬಹಳ ನಿತ್ರಾಣಗೊಂಡಿತ್ತು. ಜೊತೆಗೆ ಆಮ್ಲಜನಕದ ಪ್ರಮಾಣ ಕೂಡ ಅಪಾಯ ಮಟ್ಟದಲ್ಲಿ ಕಡಿಮೆಯಾಗಿ ಉಸಿರಾಟ ನಡೆಸುವುದಕ್ಕೆ ಕಷ್ಟ ಕೂಡ ಆಗ್ತಾ ಇತ್ತು. ತಕ್ಷಣ ಆಸ್ಪತ್ರೆಯ ತಜ್ಞ ವೈದ್ಯರು ಪರೀಕ್ಷೆಯನ್ನು ನಡೆಸ್ತಾರೆ. ವಿಶೇಷವಾದ ಚೋಕಿಂಗ್ ರೆಸ್ಕೋ ವಿಧಾನವನ್ನು ಕೈಗೊಳ್ತಾರೆ. ಆದರೆ ಆ ಸಂದರ್ಭದಲ್ಲಿ ಮಗುವಿನ ಪರಿಸ್ಥಿತಿ ಸುಧಾರಿಸೋದಿಲ್ಲ. ಕ್ರಮಬದ್ಧವಾಗಿ ಏನು ಮಾಡ್ತಾ ಅಂತ ಹೇಳಿದರೆ ಬೆನ್ನಿಗೆ ಮತ್ತು ಹೊಟ್ಟೆಯ ಭಾಗದಲ್ಲಿ ಒತ್ತಡ ಹಾಕುವ ಮೂಲಕ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸರ್, ಈಗ ಕಕ್ಕಿಂಜೆಯ ಶ್ರೀಕೃಷ್ಣ ಆಸ್ಪತ್ರೆಯ ಕೆಎಂಸಿ ವೈದ್ಯರು ಮರುಜನ್ಮವನ್ನು ನೀಡಿರುವಂಥದ್ದು, ಮಗುವಿನ ಪ್ರಾಣವನ್ನು ಉಳಿಸಿದ್ದಾರೆ. ಏನಾಗಿತ್ತು ಸರ್ ಮಗು ಆಸ್ಪತ್ರೆಗೆ ಬಂದ ಸಂದರ್ಭ? ಯಾವ ಸ್ಥಿತಿಯನ್ನು ಎದುರಿಸ್ತಾ ಇತ್ತು ಮಗು? ಓಕೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಇದು ಈ ವಿಶೇಷನ ಹೈಲೈಟ್ ಮಾಡ್ಲಿಕ್ಕೆ ಮಾಡಿದಿರಿ. ಇಟ್ಸ್ ವೆರಿ ವೆರಿ ಥ್ಯಾಂಕ್ ಯು. ಓಕೆ. 3 ತಾರೀಕಿಗೆ ಅರೌಂಡ್ 11:30-12 o'clock ಒಂದು 2 ವರ್ಷ ಮಗುನೆ ತಂದೆ ತಾಯಿ ಜೊತೆಗೆ ತನ್ನೊಂದು ಎಮರ್ಜೆನ್ಸಿಗೆ ಅಲ್ಲಿ ನಮ್ದು ಎಮರ್ಜೆನ್ಸಿ ಕೆಎಂಸಿ ಹಾಸ್ಪಿಟಲ್ ಮ್ಯಾನೇಜ್ ಮಾಡ್ತಾ ಇದೆ. ಟ್ರೈನ್ ಡಾಕ್ಟರ್ಸ್ ಅಂಡ್ ನರ್ಸಸ್ ಇದ್ದಾರೆ. ಏನಾಯ್ತು ಅಂತಂದ್ರೆ ಮಗುಗೆ ಒಂದು ಚಾಕ್ಲೇಟ್ ಕೊಟ್ಟಿದ್ದಾರೆ. ಕೊಟ್ಮೇಲೆ ಇಮಿಡಿಯೇಟ್ಲಿ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಮನೆಯಲ್ಲಿ ವಾಲ್ ಹೊಡೆದ್ರೆ ಬೆರಳೆಲ್ಲ ಆಗ್ಬಿಟ್ಟು ತೆಗಿಲಿಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಕಂಡೀಷನ್ ತುಂಬಾ ಬ್ಯಾಡ್ ಆಗ್ತಾ ಇತ್ತು. ಅದು ಬೇಗ ಹಾಸ್ಪಿಟಲ್ ಕರ್ಕೊಂಡು ಬಂದ್ರು. ನಮ್ದು ಡಾಕ್ಟರ್ ನೋಡ್ಬಿಟ್ಟು ಇಮಿಡಿಯೇಟ್ಲಿ ಅದು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅದು ಹೊರಗಡೆ ತೆಗಿದ್ದಾರೆ. ಬರುವಾಗ ತುಂಬಾ ಅವ್ರ ಬ್ರೀತಿಂಗ್ ಆಲ್ಮೋಸ್ಟ್ ಸ್ಟಾಪ್ ಆಯ್ತು. ಅವ್ರ ಮಗುಗೆ ಫುಲ್ ಬ್ಲೂ ಕಲರ್ ಆಗಿಬಿಟ್ಟು ಪಲ್ಸ್ ರೇಟ್ ಎಲ್ಲ ತುಂಬಾ ಕಡಿಮೆ ಆಯ್ತು. ಇದು ಆ ಕೂಡಲೇ ಡೆಫಿನೆಟ್ ಬ್ರೀತಿಂಗ್ ಪುನಃ ಸ್ಟಾರ್ಟ್ ಆಗಿದೆ. ಅದು ಆದ್ಮೇಲೆ ಅಡ್ಮಿಟ್ ಆಗ್ಬಿಟ್ಟು ಡಿಸ್ಚಾರ್ಜ್ ಮಾಡಿದೀವಿ. ಬಟ್ ಈ ತರ ಎಮರ್ಜೆನ್ಸೀಸ್ ಆಗ್ತಾ ಇರ್ತದೆ. ಬಟ್ ಒಳ್ಳೆ ಥಿಂಗ್ ಇಸ್ ಆ ರೈಟ್ ಟೈಮ್ ರೆಸ್ಪಾನ್ಸ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ಇನ್ನೊಂದು, ಆ ಮಗು ಬಂದ ಸಂದರ್ಭ ಅದಕ್ಕೆ ಒಂದು ಚಿಕಿತ್ಸೆಯನ್ನ ಕೊಡ್ತೀರಿ, ಚೋಕಿಂಗ್ ರೆಸ್ಕೋ ಅಂತ ಹೇಳ್ಕೊಂಡು. ಸೊ ಅದು ಚಿಕಿತ್ಸೆ ಅಂದ್ರೆ ಏನು, ಅದು ಯಾವ ರೀತಿಯಲ್ಲಿ ಮಗುವಿನ ಪ್ರಾಣವನ್ನು ಉಳಿಸೋದಕ್ಕೆ ಹೆಲ್ಪ್ ಆಗುತ್ತೆ ಸರ್? ಬೇಸಿಕಲಿ ನಮ್ದು ವಾಲ್ ಒಳಗಡೆ 2 ಪೈಪ್ ಇರ್ತದೆ. ಒಂದು ವಿಂಡ್ ಪೈಪ್ ಅಂತ ಹೇಳ್ತೀವಿ, ಒಂದು ಫುಡ್ ಪೈಪ್ ಅಂತ ಹೇಳ್ತೀವಿ. ನಮ್ದು 10th ಕ್ಲಾಸ್ ಅಲ್ಲಿ ನಾವು ಓದಿದ್ದು ಸೈನ್ಸ್ ಕ್ಲಾಸ್ ಅಲ್ಲಿ ವಿಂಡ್ ಪೈಪ್ ಅಂಡ್ ಫುಡ್ ಪೈಪ್. ಕೆಲ ಟೈಮ್ ಊಟ ಮಾಡುವಾಗ ದೊಡ್ಡ ಪೀಸ್ ಇದು ಕ್ಯಾರೆಟ್ ಇರ್ಲಿ, ಕುಕುಂಬರ್ ಇರ್ಲಿ,
ಇನ್ಸ್ಟೆಡ್ ಆಫ್ ಫುಡ್ ಪೈಪ್ ಅಲ್ಲಿ ಓಕೆ ಅದು ವಿಂಡ್ ಪೈಪ್ ಒಳಗಡೆ ಹೋಗ್ಬಿಡ್ತದೆ. ಅದು ಹೋಗ್ಬಿಟ್ಟು ಬ್ಲಾಕ್ ಆಗುವಾಗ ಉಸಿರಾಡ್ಲಿಕ್ಕೆ ಆಗುದಿಲ್ಲ. ಓಕೆ. ಸೊ ಅದಕ್ಕೊಂದು ಬೇಸಿಕ್ ಒಂದು ಫಸ್ಟ್ ಏಡ್ ಕೊಡ್ತೇವೆ. ಅದು ಮನೆಯಲ್ಲಿ ನಾವು ಮಾಡ್ಬೋದು. ಅದು ಹೇಗೆ ಮಾಡ್ಬೇಕು, ಜಸ್ಟ್ ನಮ್ದು ಹುಕ್ಲಿದ್ದಲ್ಲ ಹೊಟ್ಟೆ ಮೇಲೆ ಅದ ಮೇಲೆ ಅದು ಸ್ವಲ್ಪ ಮೇಲೆ ಕೈ ಹಾಕ್ಬಿಟ್ಟು ಜಸ್ಟ್ ಅದು ಫೋರ್ಸ್ಫುಲ್ಲಿ ಪ್ರೆಸ್ ಮಾಡಬೇಕು ಟುವರ್ಡ್ಸ್ ದ ಬ್ಯಾಕ್. ಅದು ಪ್ರೆಸ್ ಮಾಡುವಾಗ ಅದು ಚೆಸ್ಟ್ ಪ್ರೆಷರ್ ಜಾಸ್ತಿ ಆಗ್ಬಿಟ್ಟು ಹೊರಗಡೆ ಬಂದ್ಬಿಡ್ತದೆ. ಇದು ದೊಡ್ಡವರಿಗೆ. ಬಟ್ ಮಕ್ಕಳಿಗೆ ಏನು ಮಾಡ್ಬೇಕಂದ್ರೆ ಮಕ್ಕಳಿಗೆ ಅದು ಐಡೆಂಟಿಫೈ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ದೊಡ್ಡವರು ಇದು ಆಗ್ಬಿಟ್ಟು ಮಾತಾಡ್ಲಿಕ್ಕೆ ಆಗಲಿ ಏನಾದ್ರು ಆಕ್ಷನ್ ತೋರಿಸ್ತಾರೆ. ಬಟ್ ಮಕ್ಕಳಿಗೆ ಅದೆಲ್ಲ ತೋರಿಸ್ಲಿಕ್ಕೆ ತುಂಬಾ ಕಷ್ಟ. ಖಂಡಿತ ಕರೆಕ್ಟ್. ಸೊ ಅದು ಏನ್ ಮಾಡ್ಬೇಕಂದ್ರೆ ಸೈನ್ಸ್ ಇರ್ತದೆ. ಮಗು ಅಳುವುದು, ಕ್ರೈಯಿಂಗ್ ಸೌಂಡ್ ಚೇಂಜ್ ಆಗಿರ್ತದೆ, ಮಾತಾಡ್ಲಿಕ್ಕೆ ಆಗುದಿಲ್ಲ, ಬ್ಲೂ ಆಗ್ಬಿಡ್ತದೆ, ಮತ್ತೆ ತುಂಬಾ ಬ್ರೀತಿಂಗ್ ಪ್ರಾಬ್ಲಮ್, ಬ್ರೀತಿಂಗ್ ಸಡನ್ ಆಗಿ ಸ್ಟಾಪ್ ಆಗುತ್ತೆ. ಆತರ ಆ ಟೈಮ್ ಏನ್ ಮಾಡ್ಬೇಕಂದ್ರೆ ಮಗು ಟರ್ನ್ ಮಾಡ್ಬಿಟ್ಟು ತಲೆ ಸಪೋರ್ಟ್ ಮಾಡ್ಬಿಟ್ಟು ಬ್ಯಾಕ್ ನಮ್ದು ಸ್ಕ್ಯಾಪುಲಾ ಬೋನ್ ಇದೆಲ್ಲ ಅದು ಇನ್ ಬಿಟ್ವೀನ್ 5 times ಇದು ಜೋರಾಗಿ ಒಂದು ಹೊಡಿಬೇಕು. ಅದು ಆಗಿಲ್ಲ ಅಂದ್ರೆ ಟರ್ನ್ ಮಾಡ್ಬಿಟ್ಟು ಮಗುದು ಸೆಂಟರ್ ಆಫ್ ದ ಚೆಸ್ಟ್ ಅಂದ್ರೆ ನಮ್ದು ನಿಪ್ಪಲ್ ಲೈನ್ ಇದೆಲ್ಲ ಆ ಸೆಂಟ್ರಲ್ ಅಲ್ಲಿ 5 times ಪ್ರೆಸ್ ಮಾಡಬೇಕು. ಅದು ಟರ್ನ್ ಮಾಡ್ಬಿಟ್ಟು 5 times ಮಾಡ್ತಾ ಇರುವಾಗ ಅದು ಹೊರಗಡೆ ಬಂದ್ಬಿಡ್ತದೆ. ಪ್ರೆಷರ್ ಇನ್ಕ್ರೀಸ್ ಆಗ್ಬಿಟ್ಟು ಚೆಸ್ಟ್ ಒಳಗಡೆ ಹೊರಗಡೆ ಬಂದ. ಇಟ್ಸ್ ಬೇಸಿಕ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಓನ್ಲಿ ಥಿಂಗ್ ಇಸ್ ಅದು ಮಾಡಿದ್ಮೇಲೆ ಹಾಸ್ಪಿಟಲ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಬರಲೇಬೇಕು. ಚೆಕ್ ಮಾಡ್ಲಿಕ್ಕೆ ಅಂದ್ರೆ ಎಲ್ಲ ವ್ಯವಸ್ಥೆಗಳು ಆಸ್ಪತ್ರೆಯಲ್ಲಿ ಇರುತ್ತೆ. ಅಲ್ಲಿ ಬಂದ ಸಂದರ್ಭ ಯಾವ್ದಾದ್ರು ಒಂದು ವಿಧಾನದ ಮುಖಾಂತರ ಮಗುವಿನ ಪ್ರಾಣವನ್ನ ಅಥವಾ ವ್ಯಕ್ತಿಯ ಪ್ರಾಣವನ್ನ ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ರೆಸ್ಪಾಂಡ್. ಅದು ಟೈಮ್ ಅಲ್ಲಿ ಬಂದ್ರೆ ಹಾಸ್ಪಿಟಲ್ ಎಮರ್ಜೆನ್ಸಿ ಸೆಂಟರ್ ಬಂದ್ರೆ ನಮಗೆ ಅನುಕೂಲ ಆಗುತ್ತೆ. ಸ್ವಲ್ಪ ಲೇಟ್ ಆಗಿದ್ರೆ ತುಂಬಾ ಕಷ್ಟ ಆಗುತ್ತೆ. ನಿಜ. ಸರಿ, ಈಗ ಆ ಮಗುವಿನ ಒಂದು ಕಂಡೀಷನ್ ಹೇಗಿದೆ, ಮತ್ತೆ ಮುಂದೆ ಏನಾದ್ರು ಹೀಗಾಗಿ ಸಮಸ್ಯೆಗಳಾಗುತ್ತಾ ಹೇಗೆ? ಈಗ ಮಗು ಅದು ನಾವು ಏನ್ ಮಾಡಿದ್ವಿ ಅಂದ್ರೆ ಅದು ಹೊರಗಡೆ ತೆಗೆದ್ಬಿಟ್ಟು ಚಾಕ್ಲೇಟ್ ಹೊರಗಡೆ ತೆಗೆದ್ಬಿಟ್ಟು ಒಂದು 6 to 8 hours ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಅಬ್ಸರ್ವೇಷನ್ ಮಾಡಿದೀವಿ. ಮಾಡ್ಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ನೀರೆಲ್ಲ ಕುಡಿತಾ ಇದೆ, ಏನ್ ಪ್ರಾಬ್ಲಮ್ ಇಲ್ಲ, ಬ್ರೀತಿಂಗ್ ಪ್ರಾಬ್ಲಮ್ ಏನಿಲ್ಲ, ಎಕ್ಸ್ರೇ ಎಲ್ಲ ಮಾಡ್ಬಿಟ್ಟು ಏನು ಪ್ರಾಬ್ಲಮ್ ಅಂದ್ರೆ ಡಿಸ್ಚಾರ್ಜ್ ಮಾಡಿದ್ವಿ. ಈಗ ಆರಾಮಿದ್ದಾನೆ ಮಗು. ಅವ್ರ ಫಾದರ್ ಫೋನ್ ಮಾಡ್ಬಿಟ್ಟು ತುಂಬಾ ಥ್ಯಾಂಕ್ಸ್ ಹೇಳಿದ್ದಾರೆ. ತುಂಬಾ ಖುಷಿ ಆಯ್ತು. ಓಕೆ ಸರ್, ಈಗ ಮತ್ತೊಂದೇನು ಅಂತ ಹೇಳಿದ್ರೆ ತಮ್ಮ ಮುಖಾಂತರ ಒಂದು ಮೆಸೇಜ್ ಹೋಗ್ಬೇಕು. ಯಾಕಂತ ಹೇಳಿದ್ರೆ ಈ ಸಾಮಾನ್ಯವಾಗಿ ತಂದೆ ತಾಯಿ ಪೋಷಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಕ್ಕಳ ಕೈನಲ್ಲಿ ಕ್ಯಾಂಡಿಯೋ ಅಥವಾ ಇನ್ನೇನಾದ್ರೂ ವಸ್ತುಗಳನ್ನ ಕೊಟ್ಟು ಬಿಟ್ಟು ಬಿಡ್ತಾರೆ. ಅವಾಗ ಗಮನವನ್ನೇ ಕೊಡೋದಿಲ್ಲ. ಅಂತಹ ಪೋಷಕರಿಗೆ ತಾವು ಒಂದು ಸಂದೇಶವನ್ನ ಕೊಡೋದ್ರೆ ಏನು ಕೊಡ್ತೀರಿ? ಬೇಸಿಕಲಿ ಏನ್ ಮಾಡ್ಬೇಕು ಈ ಸ್ಮಾಲ್ ಟಾಯ್ಸ್ ಇದೆಲ್ಲ, ಚಿಕ್ಕ ಚಿಕ್ಕ ಟಾಯ್ಸ್ ಬರ್ತದೆ. ಮೋಸ್ಟ್ಲಿ ನಮ್ದು ಇದು ಚಾಕ್ಲೇಟ್ ತೆಗುವಾಗ ಸ್ಮಾಲ್ ಟಾಯ್ಸ್ ಸಿಗುತ್ತೆ. ಹೌದು. ಅದು ಮಕ್ಕಳು ಏನ್ ಮಾಡ್ತಾರೆ ಒಳಗೆ ಆಗ್ಬಿಟ್ಟು ಆಟ ಆಡ್ತಾ ಇರ್ತಾರೆ. ಅದು ಅವಾಯ್ಡ್ ಡೆಫಿನೆಟ್ಲಿ ಮಾಡ್ಬೇಕು. ಮತ್ತೆ ಇನ್ನೊಂದು ನಾವು ನೋಡಿದ್ವಿ, ನಾರ್ಮಲ್ ಇದು ಚೈನ್ ಅಲ್ಲಿ ರುದ್ರಾಕ್ಷ ಹಾಕ್ತಾರೆ. ಅದು ವೆರಿ ಕಾಮನ್. ಮಕ್ಕಳದ್ದು ವಾಳಿ ಆಗ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಬ್ಲಾಕ್ ಆಗುತ್ತೆ. ಅದು ಮಕ್ಕಳಿಗೆ ಟಾಯ್ಸ್, ಕ್ಯಾಂಡೀಸ್, ಸ್ಮಾಲ್ ಕ್ಯಾಂಡೀಸ್, ಚಾಕ್ಲೇಟ್ಸ್ ಇದೆಲ್ಲ. ದೊಡ್ಡವರಿಗೆ ಹೇಗಿದ್ರೆ ದೊಡ್ಡವರಿಗೆ ಅಂದ್ರೆ ಇದು ದೊಡ್ಡ ಪೀಸ್ ಕ್ಯಾರೆಟ್, ದೊಡ್ಡ ಪೀಸ್ ಮಾಂಸ ಇದನ್ನ ತೆಗುವಾಗ ಒಳಗಡೆ ಸಡನ್ ಆಗಿ ಹೋಗ್ಬಿಟ್ಟು ಮಾತಾಡಿ ಊಟ ಮಾಡುವಾಗ ಒಳಗಡೆ ಹೋಗ್ಬಿಟ್ಟು ಇದಾಗುತ್ತೆ. ಕೆಲವರು ಸ್ವಲ್ಪ ಡ್ರಿಂಕ್ಸ್ ಮಾಡಿರ್ತಾರೆ, ಆ ಟೈಮಲ್ಲಿ ಹೋಗ್ಬಿಟ್ಟು ಒಳಗಡೆ ಬ್ಲಾಕ್ ಆಗ್ಬಿಡ್ತದೆ. ಕೆಲವರಿಗೆ ಏನಾಗುತ್ತೆ ಅಂದ್ರೆ ಇದು ಹಲ್ಲು ಸೆಟ್ ಇದೆಲ್ಲ ಒಳಗಡೆ, ಹಲ್ಲು ಸೆಟ್ ವೋಲ್ಟೇಜ್ ಅದು ಒಳಗಡೆ ಸಡನ್ ಆಗಿ ಡಿಸ್ಪ್ಲೇಸ್ ಆಗ್ಬಿಟ್ಟು ಬ್ಲಾಕ್ ಆಗುತ್ತೆ. ಸೊ ಇದೆಲ್ಲ ಯೂಸ್ ಮಾಡುವಾಗ ತುಂಬಾ ಕೇರ್ಫುಲ್ ಇರಬೇಕು. ಬಟ್ ಮಕ್ಕಳಿಗೆ ಎಕ್ಸ್ಟ್ರಾ ಕೇರ್ಫುಲ್ ಇರಬೇಕು. ಬಿಕಾಸ್ ಆ ಸ್ಮಾಲ್ ಟಾಯ್ಸ್, ಸ್ಮಾಲ್ ಥಿಂಗ್ಸ್ ಎಲ್ಲ ಅವರು ಔಟ್ ಆಫ್ ರೀಚ್ ಇರಬೇಕು. ಎಸ್ಪೆಷಲಿ ಈ ಬಾಟಲ್ ಕ್ಯಾಪ್ಸ್, ಇದು ಲಿಪ್ಸ್ಟಿಕ್ ಕವರ್ಸ್, ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಅವರು ವಾವ್ ಆಗ್ಬಿಟ್ಟು ಆಟ ಆಡ್ತಾರೆ. ಎಸ್, ಖಂಡಿತ ಸರ್. ಎಸ್, ಧನ್ಯವಾದಗಳು ಯು ಪ್ಲಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್, ಥ್ಯಾಂಕ್ ಯು. ಎಸ್, ನಮ್ಮ ಜೊತೆಗೆ ಡಾಕ್ಟರ್ ಜೀದು ರಾಧಾಕೃಷ್ಣನ್ ಅವರು ಮಾತನಾಡ್ತಾ ಹೇಳ್ತಿದ್ರು, ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಪೋಷಕರಾದವರು ಎಷ್ಟು ಎಡವ್ತಾರೆ ಅಂತ ಹೇಳ್ಕೊಂಡು. ಅಂದರೆ ಮಕ್ಕಳಿಗೆ ಏನಾದರೂ ಕೊಡ್ತೀರಾ ಅಂತ ಹೇಳಿದ್ರೆ ನೋಡಬೇಕು, ಕೊಡುವಂಥ ಸಂದರ್ಭ ಅದು ಕೊಡ್ಬೋದಾ, ಏನಾದರೂ ಸಮಸ್ಯೆಗಳು ಆಗುತ್ತಾ ಅಂತ ಹೇಳ್ಕೊಂಡು ಮಕ್ಕಳ ಕೈಯಲ್ಲಿ ಏನೋ ಕೊಟ್ಬಿಡೋದು, ಅದು ಮತ್ತೆ ಸಿಕ್ಕಾಕೊಳ್ಳುವಂಥದ್ದು ಹೇಳಿದ್ರು ನೋಡಿ. ಇವಾಗ ಲಿಪ್ಸ್ಟಿಕ್ ಕ್ಯಾಪ್ ಇರ್ಬೋದು, ಆಮೇಲೆ ಈ ಚಾಕ್ಲೇಟ್ಸಲ್ಲಿ ಬರುವಂತಹ ಕೆಲವೊಂದು ಟಾಯ್ಸ್ಗಳಿರ್ತವೆ, ಅದು ಕೂಡ ಆಗಿರ್ಬೋದು. ಈ ಸ್ಮಾಲ್ ಸೊ ಇವೆಲ್ಲವೂ ಕೂಡ
ಅದು ಒಳಗಡೆ ಹೋಗಿ ಮಗುವಿನ ಪ್ರಾಣಕ್ಕೆ ಕಂಟಕವಾಗುವಂತಹ ಒಂದು ವಿಚಾರಗಳು ಬಹಳಷ್ಟು ಇರ್ತವೆ. ಸೊ ಹಾಗಾಗಿ ಪೋಷಕರಾದವರು ಮಕ್ಕಳ ಬಗ್ಗೆ ಎಷ್ಟೇ ಜಾಗ್ರತೆಯನ್ನು ವಹಿಸ್ಕೊಂಡ್ರೂ ಕೂಡ ಅದು ಕಮ್ಮಿನೇ. ತಾವು ನೋಡ್ತಾ ಇದ್ದೀವಿ ಶ್ರೀಕೃಷ್ಣ ಆಸ್ಪತ್ರೆಯಲ್ಲಿ ಆ ಮಗುವಿಗೆ KMC ವಿಭಾಗದ ವೈದ್ಯರು ಕೊಟ್ಟಿರುವಂತಹ ಚಿಕಿತ್ಸೆ. ಒಂದು ವೇಳೆ ಆ ನೆರೆಯದ ಕುಟುಂಬ ಅನ್ನುವಂಥ ಮಾಹಿತಿ ಇದೆ, 2 ವರ್ಷದ ಮಗುವಿಗೆ ಆ ಚಿಕಿತ್ಸೆಯನ್ನು ಕೊಡಲಾಗಿರುವಂಥದ್ದು, ಆ ಮಗುವಿನ ಪ್ರಾಣವನ್ನು ಬಚಾವ್ ಮಾಡಲಾಗಿರುವಂಥದ್ದು. ಒಂದು ವೇಳೆ ಬರುವಂಥ ಸಂದರ್ಭ ಎಲ್ಲಾದರೂ ಹೆಚ್ಚು ಕಮ್ಮಿ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಆ ಮಗು ಮೊದಲೇ ನಿಶಕ್ತ ಆಗಿತ್ತು, ಜೊತೆಗೆ ಅದಕ್ಕೆ ಯಾವುದೇ ಒಂದು ಆರಾಮ ಅನ್ನುವಂಥದ್ದು ಇರ್ತಾ ಇರಲಿಲ್ಲ. ಸೊ ಹಾಗಾಗಿ ಯಾವಾಗ ಅವರು ಆ ಒಂದು ಚಿಕಿತ್ಸೆ ವಿಧಾನವನ್ನು ಅನುಸರಿಸಿಕೊಂಡು ಅದನ್ನು ಹೊರಗಡೆ ತೆಗೆಯುವಂಥ ಪ್ರಯತ್ನ ಮಾಡಿದ್ರು, ಆ ಮಗು ಚೇತರಿಸಿಕೊಳ್ತು, ಪ್ರಾಣ ಕೂಡ ಉಳಿಯಿತು. ಎಲ್ಲಾದರೂ ಹೆಚ್ಚು ಕಮ್ಮಿ ಆಗಿ ಮನೆಯಲ್ಲೇ ಅವರೇನಾದರೂ ಪ್ರಯತ್ನಗಳು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಪ್ರಾಣಕ್ಕೆ ಕಂಟಕವಾಗುವಂಥದ್ದು. ಆಯುಷ್ಯ ಅಂತ ಒಂದು ಗಟ್ಟಿ ಇದ್ದರೆ ಯಾರು ಕೂಡ ಬದುಕ್ತಾರೆ ಅಂತ ಹೇಳ್ತಾರಲ್ಲ. ಸೊ ಇದೇ ವಿಚಾರವನ್ನು ನೋಡಿ ಹೇಳಿದ್ದು ಇರಬೇಕು ಅನಿಸುತ್ತೆ. ಬಿಕಾಸ್ ನೋಡಿ, ಆ ಪೋಷಕರು ಎಲ್ಲಾದರೂ ಹೆಚ್ಚು ಕಮ್ಮಿ ಮಾಡಿ ಮನೆಯಲ್ಲೇ ಆ ಮಗುವನ್ನು ಉಳಿಸಿಕೊಳ್ತಾ ಇದ್ದಾರೆ ಅಥವಾ ಅವರ ವಿಧಾನದ ಮೂಲಕ ಏನಾದರೂ ಪ್ರಯತ್ನವನ್ನು ಪಡ್ತಾ ಇದ್ದರೆ ಖಂಡಿತವಾಗೂ ಸಮಸ್ಯೆಗಳಾಗ್ತಾ ಇತ್ತು. ಒಂದು ಕರೆಕ್ಟ್ ಆದಂತಹ ಸಮಯಕ್ಕೆ ಮಗುವನ್ನು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿನ ಶ್ರೀಕೃಷ್ಣ ಆಸ್ಪತ್ರೆ, ಚಾರ್ಮಾಡಿಯ ಕಕ್ಕಿಂಜೆಯಲ್ಲಿರುವಂತಹ ಶ್ರೀಕೃಷ್ಣ ಆಸ್ಪತ್ರೆಯಲ್ಲಿ KMC ವಿಭಾಗದ ವೈದ್ಯರು ಈ ಒಂದು ಚಿಕಿತ್ಸೆಯನ್ನು ಕೊಡುವ ಮೂಲಕ ಮಗುವಿನ ಪ್ರಾಣವನ್ನು ಉಳಿಸಿರುವಂಥದ್ದು ನಿಜವಾಗ್ಲೂ ಎಲ್ಲ ಕಡೆಯಲ್ಲೂ ಕೂಡ ಶ್ಲಾಘನೆಗೆ ವ್ಯಕ್ತ ಆಗ್ತಾ ಇದೆ. ಯಾಕಂತ ಹೇಳಿದರೆ ಒಂದು ಕಡೆ ಈಗಾಗಲೇ ಗೊತ್ತಿದೆ KMC ಆಸ್ಪತ್ರೆ ಅಸಾಧ್ಯ ಆದಂತಹ ಎಷ್ಟೋ ಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ಜಯಿಸಿದಂತಹ ಉದಾಹರಣೆಗಳು ಇರುವಂಥದ್ದು, ಬಹಳ ನಂಬಿಕೆಯನ್ನು ಆ ಆಸ್ಪತ್ರೆಯ ಮೇಲೆ ಎಲ್ಲರೂ ಕೂಡ ಇಟ್ಟಿರುವಂಥದ್ದು. ಈಗ ಮತ್ತೊಂದು ಅಂದರೆ ಈಗ ದೊಡ್ಡವರಿಗಾದರೆ ಗೊತ್ತಾಗುತ್ತೆ ನನಗೆ ಹೀಗಾಗ್ತಾ ಇದೆ ಅಥವಾ ಕೈ ಭಾಷೆ ಅಥವಾ ಇನ್ನೇನಾದರೂ ಮಾಡ್ಬೋದು. ಆದರೆ ಸಣ್ಣ ಮಗುವಿಗೆ, ಅದು 2 ವರ್ಷದ ಮಗುವಿಗೆ ಅಷ್ಟೇನೂ ಗೊತ್ತಾಗಲ್ಲ, ಜೊತೆಗೆ ಬೇರೆ ಕಡೆಯಿಂದ ಸಿಕ್ಕಾಕೊಂಡಿರುವಂಥದ್ದು ಗಂಟಲ ಒಳಗಡೆ. ಸೊ ಅದನ್ನು ಹೊರಗಡೆ ತೆಗೆದು ಮಗುವಿನ ಪ್ರಾಣವನ್ನು ಉಳಿಸಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ KMC ಆಸ್ಪತ್ರೆಯ ವೈದ್ಯರ ತಂಡಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ತೆಂಗಿನಕಾಯಿ ಕೀಳುವ ವೇಳೆ ವಿದ್ಯುತ್ ತಂತಿ ತಗುಲಿ ಕೂಲಿ ಕಾರ್ಮಿಕ ಯುವಕ ಸಾವನ್ನಪ್ಪಿರುವಂಥ ಘಟನೆ ಉಪ್ಪಿನಂಗಡಿ ಸಮೀಪದ ಮಠ ಎಂಬಲ್ಲಿ ನಡೆದಿದೆ. ಮೃತ ಯುವಕನನ್ನ ದಾವಣಗೆರೆ ಜಗಳೂರು ತಾಲೂಕು ಪಲ್ಲಾಗಟ್ಟಿ ನಿವಾಸಿ 29 ವರ್ಷದ ವೀರಭದ್ರ ಎಂದು ಗುರುತಿಸಲಾಗಿದೆ. ಕಬ್ಬಿಣದ ರಾಡ್ನಲ್ಲಿ ತೆಂಗಿನಕಾಯಿ ಕೀಳುವ ಸಂದರ್ಭದಲ್ಲಿ ವಿದ್ಯುತ್ ತಂತಿಗೆ ರಾಡ್ ತಗುಲಿ ಕರೆಂಟ್ ಶಾಕ್ ಹೊಡೆದು ಕಾರ್ಮಿಕ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತ ವೀರಭದ್ರ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಪಲ್ಲಾಗಟ್ಟೆ ಮನೆಯ ನಿವಾಸಿ ಗುತ್ಯಪ್ಪ ಎಂಬವರ ಮಗನಾಗಿದ್ದು ತೋಟದ ಕಾರ್ಮಿಕನಾಗಿ ಕುವೆಚ್ಚರ್ನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಎರಡು ಕಾರುಗಳ ಮಧ್ಯೆ ಅಪಘಾತ ಸಂಭವಿಸಿ ಒಂದು ಕಾರ್ನಲ್ಲಿ ಇದ್ದಂತಹ 3 ಗಂಭೀರವಾಗಿ ಗಾಯಗೊಂಡ ಘಟನೆ ಪುತ್ತೂರಿನ ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಪೋಳ್ಯ ಸಮೀಪ ಪುಳಿತ್ತಡಿಯಲ್ಲಿ ನಡೆದಿದೆ. BC ರೋಡ್ನ ಆಡಿಟೋರಿಯಂನಲ್ಲಿ ನಡೀತಾ ಇದ್ದಂತಹ ಸಮಾರಂಭವೊಂದಕ್ಕೆ ತೆರಳುತ್ತಾ ಇದ್ದ ಕೆಮ್ಮಾಯಿ ಸಮೀಪದ ನಿವಾಸಿಗಳು ಇದ್ದ ಕಾರು ಹಾಗೂ ಮಂಗಳೂರಿನಿಂದ ಪುತ್ತೂರು ಕಡೆಗೆ ಬರ್ತಾ ಇದ್ದ ಕಾರಿನ ಮಧ್ಯೆ ಈ ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ ಮಂಗಳೂರಿನಿಂದ ಬರ್ತಾ ಇದ್ದ ಕಾರಿನ ಮುಂಭಾಗ ನಜ್ಜುಗುಜ್ಜಾಗಿದ್ದು ಕಾರ್ನಲ್ಲಿದ್ದ 3 ಗಾಯಗಳು ಆಗಿವೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ವಲ್ಪ ಹೊತ್ತು ರಸ್ತೆ ಸಂಚಾರದಲ್ಲಿ ವ್ಯತ್ಯಯವಾಗಿದ್ದು ಪುತ್ತೂರು ಸಂಚಾರಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ವಾಹನಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವನ್ನು ಮಾಡಿಕೊಟ್ಟಿದ್ದಾರೆ. ಸ್ಯಾಂಡಲ್ವುಡ್ನ ನಟ ಖ್ಯಾತ ನಿರ್ಮಾಪಕ ಕೆ ಮಂಜು ಪುತ್ರ ಶ್ರೇಯಸ್ ಕೆ ಮಂಜು ಕಾರು ಅಪಘಾತಕ್ಕೆ ಈಡಾಗಿದೆ. ವಿಷ್ಣುಪ್ರಿಯ ಪ್ರಮೋಷನ್ ಮಾಡಲು ಬೆಂಗಳೂರಿನಿಂದ ದಾವಣಗೆರೆಗೆ ಶ್ರೇಯಸ್ BMW ಕಾರ್ನಲ್ಲಿ ತೆರಳುತ್ತಾ ಇದ್ದಾಗ ಈ ಅವಘಡ ಸಂಭವಿಸಿದೆ. ಶಿರಾ ಬಳಿ ಕಾರು ಮತ್ತು ಲಾರಿಯ ಮಧ್ಯೆ ಈ ಅಪಘಾತ ನಡೆದಿದೆ.
ಆಂಧ್ರಪ್ರದೇಶ ಮಹಾರಾಷ್ಟ್ರದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದ್ದು ಬೀದರ್ ಗುಲ್ಬರ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮಹಾರಾಷ್ಟ್ರದಿಂದ ಕೋಳಿ ಮಾಂಸ, ಕೋಳಿ ಮೊಟ್ಟೆ ಸಾಗಣೆಯ ಮೇಲೆ ನಿಷೇಧ ಹೇರಲಾಗಿದೆ. ಬೀದರ್ ಜಿಲ್ಲೆಯಿಂದ ಮಹಾರಾಷ್ಟ್ರ ಗಡಿಯನ್ನು ಹಂಚಿಕೊಂಡಿರುವಂತಹ ಪ್ರದೇಶದಲ್ಲಿ ಚೆಕ್ ಪೋಸ್ಟ್ ಅನ್ನು ಸ್ಥಾಪಿಸಿ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ಬೀದರ್ ಜಿಲ್ಲೆಯ ಗಡಿಯಲ್ಲಿರುವಂತಹ ಮಹಾರಾಷ್ಟ್ರದ ಲಾತೂರ್ ತಾಲೂಕಿನಲ್ಲಿ ಕಾಗೆಗಳಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ. ಹೀಗಾಗಿ ಪಶುಸಂಗೋಪನೆ ಇಲಾಖೆಯ ಸಿಬ್ಬಂದಿ ಮಹಾರಾಷ್ಟ್ರ ಗಡಿಗೆ ಹೊಂದಿಕೊಂಡಿರುವಂತಹ 5 ತಾಲೂಕಿನಲ್ಲಿ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದ್ದು, ಇದರಿಂದ ಕರ್ನಾಟಕದ ಗಡಿ ಭಾಗದಲ್ಲಿ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯದ ಎಲ್ಲಾ ಗಡಿ ಭಾಗದಲ್ಲೂ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳು ಇತರ ರಾಜ್ಯಗಳಿಂದ ಬರ್ತಾ ಇರುವಂತಹ ಕೋಳಿ ಪೂರೈಕೆ ಲಾರಿಗಳ ತಪಾಸಣೆಯನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ. ನಿರ್ದಿಷ್ಟವಾಗಿ ಬೀದರ್, ಕಲಬುರಗಿ ಮತ್ತು ಬೆಳಗಾವಿ ಜಿಲ್ಲೆಗಳ ಮೇಲೆ ಗಮನವನ್ನು ಹರಿಸಲಾಗಿದೆ. ಕರ್ನಾಟಕದಲ್ಲಿ ಹಕ್ಕಿ ಜ್ವರದ ಪ್ರಕರಣ ಕಂಡು ಬರದೇ ಇದ್ರೂ ಕೂಡ ರಾಜ್ಯದ ಗಡಿಗಳನ್ನು ದಾಟುವ ಪ್ರತಿ ಕೋಳಿಗಳ ಲಾರಿಗಳನ್ನ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ.